ಚಿಯರ್ಸ್. ಬನ್ನಿ, ನಮಸ್ಕಾರ. ವೆಲ್ಕಮ್ ಟು ವೈಲ್ಡ್ ವಿಂಗ್ ಕ್ರೂ. ದಿಸ್ ಈಸ್ ಯುವರ್ ಹೋಸ್ಟ್ ಶೋಭಿತ್ ಕುಂಪಲ, ಎ.ಕೆ.ಎ ದ ಲೆಜೆಂಡ್ಸ್ ರಿವ್ಯೂ. ಸೊ ಇವತ್ತು ನಾವು ಒಂದು ಸ್ಪೆಷಲ್ ಜಾಗಕ್ಕೆ ಬಂದಿದ್ದೀವಿ, ದೇಸಿ ಅಡ್ಡ ಅಂತ. ಹೆಸರೇ ತುಂಬ ಯೂನಿಕ್ ಆಗಿದೆ, ದೇಸಿ ಅಡ್ಡ. ಏನಿದು ದೇಸಿ ಅಡ್ಡ ಅಂದರೆ, ಇದು ಒಂದು ಶೇಂದಿ ಸಿಗೋ ರೆಸ್ಟೋರೆಂಟ್. ಓಕೆ, ಕೆಲವು ಕಡೆ ನೀರ ಅಂತೀರ, ಮಂಗಳೂರಲ್ಲಿ ಕಲಿ ಅಂತ ಹೇಳ್ತೀವಿ. ಸೊ ಕಲಿ ತಿಕ್ಕುನ ಜಾಗ ಒಂದು. ಹಾಗೆಯೇ ಸ್ಪೆಷಲ್ ಯಾಕೆ ಅಂತ ಹೇಳ್ತೀನಿ. ಸೊ ಶೇಂದಿಗೋಸ್ಕರ ಮಂಗಳೂರಿಂದ ಎಷ್ಟೋ ದೂರ ಹೋಗಬೇಕು ಅಂತ ಏನಿಲ್ಲ, ಮಂಗಳೂರಿನ ಹೃದಯ ಭಾಗನೇ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಪಂಪಲ್ ಸರ್ಕಲ್, ನೀವು ಎಲ್ಲಿಂದನೂ ಬಂದರೂ ಪಂಪಲ್ ಸರ್ಕಲ್ ಹತ್ರ ಆಲ್ಮೋಸ್ಟ್ ಆಗಿ ಬಂದೇ ಬರ್ತೀರಾ. ಪಂಪಲ್ ಸರ್ಕಲಿಂದ ಜಸ್ಟ್ 2 to 300 ಮೀಟರ್ಸ್ ಇದೆ. ನೀವು ಪಂಪಲಿಂದ ತಲಪಾಡಿ ಹೋಗೋ ರೋಡಲ್ಲೇ ನಿಮಗೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ದೇಸಿ ಅಡ್ಡ ಅಂತ. ಇಲ್ಲಿ ಏನೇನು ಸ್ಪೆಷಲ್ ಇದೆ ಅಂತ ನೋಡೋಣ. ಶೇಂದಿ ಇದೆ ಅಂತ ಹೇಳಿದ್ದಾರೆ. ಸೊ ಯಾವ ಶೇಂದಿ, ಆಮೇಲೆ ಫುಡ್ಡಲ್ಲಿ ಏನೇನು ವೆರೈಟಿ ಇದೆ, ರೇಟ್ ಯಾವ ಥರ ಇದೆ, ಇದನ್ನೆಲ್ಲ ನೋಡ್ಕೊಂಬರೋಣ. ಲೆಟ್ಸ್ ಗೋ. ಸುಮಾರು ಉಂಟತೆ ಮೆನು ಯಾವ್ದು ಗೊರ್ಪಾರ್ ಗೈಸ್. ಫಸ್ಟ್ ಆಫ್ ಆಲ್, ಸಿಟಿ ಒಳಗಡೆ ಇಂಥ ಒಂದು ಪ್ಲೇಸ್ ಇದೆ ಅಂತ ಗೊತ್ತೇ ಇರಲಿಲ್ಲ. ನಾವು ಇಷ್ಟು ವರ್ಷದಿಂದ ಇದೇ ರೋಡಲ್ಲಿ ಹೋಗ್ತಾ ಇದ್ದೀವಿ. ನನಗೆ ಮೆನು ನೋಡೋಷ್ಟಿಗೆ ನನಗೆ ತಲೆಗೆಟ್ಟುತ್ತೆ, ಯಾಕಂದರೆ ಅಷ್ಟು ವೆರೈಟೀಸ್ ಆಫ್ ಫುಡ್ ಇದೆ ನೋಡಿ. ಎಲ್ಲ ಸೀ ಫುಡ್ಡು, ಚಿಕನ್ನು, ಮಟನ್ನು, ಫ್ರೈ, ಸೂಪು, ಆಮೇಲೆ ಚೈನೀಸ್ ಎಲ್ಲನೂ ಇದೆ. ನಾವು ಕೇಳಿದ್ವಿ ಇಲ್ಲಿ ಏನು ಸ್ಪೆಷಲ್ ಇದೆ ಅಂತ. ಸೊ ಅದಕ್ಕೆ ಅವ್ರು ಹೇಳಿದ್ರು ಸ್ಪೆಷಲ್ ಐಟಮ್ ಇದೆ, ನಾನು ಸಜೆಸ್ಟ್ ಮಾಡ್ತೀನಿ ಅಂತ. ಸೊ ಅದಕ್ಕೆ ಓಕೆ ಅಂತ ಹೇಳಿದ್ದೀವಿ. ನೋಡೋಣ, ಇವತ್ತು ನಾವೇನು ಆರ್ಡರ್ ಮಾಡಿಲ್ಲ, ಅವರಾಗೆ ಸ್ಪೆಷಲ್ ಐಟಮ್ ತೊಗೊಂಬರ್ತಾರೆ ಅಂತ ಹೇಳಿದ್ದಾರೆ. ಮಂಗಳೂರಲ್ಲಿ ಈ ಥರ ಟಾಡಿ ಶಾಪ್ ಎಲ್ಲ ತುಂಬ ಇದೆ, ಬೇರೆ ಬೇರೆ ಕಡೆ ಇದೆ. ಬಟ್ ಜಾಸ್ತಿಯಾಗಿ ಇರೋದೆಲ್ಲ ರೂರಲ್ ಏರಿಯಾಸಲ್ಲಿದೆ. ಸಿಟಿ ಒಳಗಡೆ ಆಲ್ಮೋಸ್ಟ್ ಹಾರ್ಟ್ ಆಫ್ ದ ಸಿಟಿ, ನಿಮಗೆ ಪಂಪಲ್ ಸರ್ಕಲ್ ವರ್ಲ್ಡ್ ಫೇಮಸ್, ಅದೆಲ್ಲರಿಗೂ ಗೊತ್ತೇ ಇದೆ. ಅದ್ರ ಪಕ್ಕದಲ್ಲೇ ಇದೆ ಈ ಹೋಟೆಲ್. ತುಂಬ ಚೆನ್ನಾಗಿದೆ, ಆ್ಯಂಬಿಯನ್ಸ್ ಅಂತೂ ಸಖತ್ತಾಗಿದೆ. ಪಾರ್ಕಿಂಗ್ ನೀವು ಎಷ್ಟು ಬೇಕಾದರೂ ಗಾಡಿ ನಿಲ್ಲಿಸ್ಬೋದು, ಅಷ್ಟು ದೊಡ್ಡ ಪಾರ್ಕಿಂಗ್ ಇದೆ. ನೀವೇನಾದರೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದರೆ ಆರಾಮಾಗಿ ಇಲ್ಲಿ ಎಷ್ಟೊತ್ತು ಬೇಕಾದರೂ ಎಂಜಾಯ್ ಮಾಡ್ಬೋದು. ಯಾಕಂದರೆ ಓಪನ್ ಒಂದು ಗ್ರೌಂಡ್ ಥರ ಇದೆ. ಇಲ್ಲಿ ಪಕ್ಕದಲ್ಲೇ ಬ್ಯಾಂಬೂ, ಆಮೇಲೆ ಮಾವಿನ ಮರ ಎಲ್ಲ ಇದೆ. ತುಂಬ ಕೂಲಾಗಿದೆ. ಮಧ್ಯಾಹ್ನ ಆಲ್ಮೋಸ್ಟ್ ನಾವಿವಾಗ 1:15 ಆಯಿತು. ಇಷ್ಟೊತ್ತಿಗೆ ಮಂಗಳೂರು ಬಿಸಿ ತಡೆಯೋಕ್ಕಾಗಲ್ಲ, ಆದರೂ ಈ ಪ್ಲೇಸಲ್ಲಿ ತುಂಬ ಕೂಲಿದೆ. ಆರಾಮಾಗಿ ಕೂತ್ಕೊಂಡು ನೀರ ಕುಡಿಬೋದು, ಶೇಂದಿ ಕುಡಿಬೋದು. ನೋಡೋಣ ಶೇಂದಿ ಯಾವ ಥರ ಇದೆ ಅಂತ ನೋಡೋಣ. ಒಂದು ಏತು 1 ಲೀಟರ್ಗೆ ಏತು 120. ಓಕೆ, ಇದು 1 ಲೀಟರ್ ಶೇಂದಿ ಕಲಿ ಬಂದಿದೆ. ಬೇರೆ ಕೆಲವೊಂದು ಜಾಗದಲ್ಲಿ ಒಂದೊಂದು ಸ್ಟೈಲ್ ಇದೆ, ಇವ್ರದ್ದೊಂದು ಡಿಫ್ರೆಂಟ್ ಸ್ಟೈಲ್. ಜಗ್ಗಲ್ಲಿ ಕೊಟ್ಟಿದ್ದಾರೆ, ಕೆಲವೊಂದು ಕಡೆ ಪಾಟಲ್ಲಿ ಕೊಡ್ತಾರೆ. ಇಲ್ಲಿ ಬರೀ ಕೊಕೊನಟ್ ಟಾಡಿ ಮಾತ್ರ. ಟಾಡಿಯಲ್ಲಿ ನಿಮಗೆ 2-3 ವೆರೈಟಿ ಬರುತ್ತೆ. ಒಂದು ಕೊಕೊನಟ್ಟು, ಇನ್ನೊಂದು ಪಾಮ್ ಅಂತೀವಿ, ಅಂದರೆ ಈಚಲ್ ಮರದು, ಅದರಿಂದ ತೆಗಿತಾರೆ. ಇನ್ನೊಂದು ಹೊಂಗೆ ಮರ, ಇಲ್ಲಿ ನಾವು ತುಳುವಲ್ಲಿ ನಾವು ಇಂದ್ ಅಂತ ಹೇಳ್ತೀವಿ, ಅದರಿಂದ ತೆಗಿತಾರೆ. ಇದು ಕೊಕೊನಟ್ದು. ನೋಡೋಣ. ಓಕೆ, ಸೊ ತುಂಬ ಜನರಿಗೆ ಕನ್ಫ್ಯೂಷನ್ ಇರ್ಬೋದು, ಇದು ಆಲ್ಕೋಹಾಲ್ ಅಂತ. ಸೊ ಇದು ಮೈಲ್ಡ್ ಆಲ್ಕೋಹಾಲ್. ಓಕೆ, ಇದು ನ್ಯಾಚುರಲಿ ಫರ್ಮೆಂಟ್ ಆಗಿರೋದು. ಯಾವುದೇ ಇದಕ್ಕೆ ಸ್ಪಿರಿಟ್ ಆಗಲಿ ಬೇರೆ ಆಲ್ಕೋಹಾಲ್ ಕಂಟೆಂಟ್ ಏನು ಮಿಕ್ಸ್ ಮಾಡಲ್ಲ. ಇದು ನ್ಯಾಚುರಲಿ ಫರ್ಮೆಂಟ್ ಆಗಿರೋದ್ರಿಂದ ಇದರಲ್ಲಿ ಸ್ವಲ್ಪ ಆಲ್ಕೋಹಾಲ್ ಕಂಟೆಂಟ್ ಇದ್ದೇ ಇರುತ್ತೆ. ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಒಂದು 3 to 4% ಇರ್ಬೋದು, ನನಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ. ಬಟ್ ಇದನ್ನು ಕುಡಿಯೋದಕ್ಕೆ ರೀಸನ್ ಇನ್ನೊಂದು ಏನಂದರೆ, ಇದು ಹೆವಿ ಡಿಟಾಕ್ಸಿಫೈ ಮಾಡುತ್ತೆ. ನಮ್ಮ ಹೊಟ್ಟೆಲಿ ಏನಾದರೂ ಈ ಬೇರೆ ಅದು ಇದು ಎಲ್ಲ ತಿಂದು ಟಾಕ್ಸಿಫೈ ಆಗಿದರೆ ಇದು ದ ವೆರಿ ಬೆಸ್ಟ್ ಡಿಟಾಕ್ಸಿಫೈಯರ್.
ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಎಕ್ಸಾಕ್ಟ್ ಲೊಕೇಶನ್ ಕೊಡ್ತೀನಿ. ಆಮೇಲೆ ರೇಟ್ಸ್ ಎಲ್ಲ ಏನಿದೆ, ನಾನು ಏನೇನು ತೊಗೊಂಡಿದ್ದೀನಿ ಇದರದ್ದೆಲ್ಲ ಡೀಟೇಲ್ಸ್ ಹಾಕ್ತೀನಿ. ಸೊ ಮೊದಲಿಗೆ ಕಲಿ ಟ್ರೈ ಮಾಡ್ಬೋದಾ ಅಲ್ಬೋದಾ? ನನ್ನದೊಂದು ಅಭ್ಯಾಸ ಇದೆ. ಚಿಯರ್ಸ್. ಈ ಕಲಿಗೆ ಅದರದ್ದೇ ಆದ ಒಂದು ಡಿಫ್ರೆಂಟ್ ಟೇಸ್ಟ್ ಇದೆ. ಸ್ವಲ್ಪ ಹುಳಿ, ಸ್ವಲ್ಪ ಸ್ವೀಟ್ನೆಸ್. ಉಪ್ಪು ಹಾಕಲ್ಲ, ಡೆಫಿನೆಟ್ಲಿ ಹಾಕಲ್ಲ, ಬಟ್ ಆದರೂ ಒಂಥರ ಒಂದು ಆ ಸಾಲ್ಟಿನೆಸ್ ಇದೆ. ಟೇಸ್ಟ್ ನೀವೇನಾದರೂ ಕೇಳಿದ್ರೆ ಯಾವ ಥರ ಇದೆ ಅಂತ ಕೇಳಿದ್ರೆ, ಈ ಎಳ್ನೀರು ಇದೆಯಲ್ಲ, ಈ ಬೊಂಡ ನೀರಿಗೆ ಲಿಂಬೆ ಹಣ್ಣು ಹಾಕಿ ಸ್ವಲ್ಪ ಉಪ್ಪು ಹಾಕಿದರೆ ಯಾವ ಥರ ಇರುತ್ತೆ ಆ ಥರ ಒಂದು ಟೇಸ್ಟ್ ಇದೆ. ಸ್ವೀಟ್ ಇದೆ, ಓಕೆನಾ? ಸ್ವೀಟ್, ಸಾಲ್ಟಿ, ಆಮೇಲೆ ಸ್ವಲ್ಪ ಟ್ಯಾಂಗಿ ಇದೆ. ತುಂಬ ಚೆನ್ನಾಗಿದೆ. ಅದು ಅಲ್ಲದೆ ಕೋಲ್ಡ್ ಸರ್ವ್ ಮಾಡಿದ್ದಾರೆ. ಆರಾಮಾಗಿ ಎಷ್ಟು ಬೇಕಾದ ಕುಡಿತಾ ಇರ್ಬೋದು. ಲೀಟ್ರಿಗೆ 120 ರುಪೀಸು. ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ರೇಟ್ ಇರುತ್ತೆ, ಕೇಳಿ ನೋಡಿ. ಓಕೆ, ಇದು ಸ್ಕ್ವಿಡ್ ಬೊಂಡಾಸ್ ಅಂತ ಹೇಳ್ತಾರೆ ಮಂಗಳೂರಲ್ಲಿ. ಸ್ಕ್ವಿಡ್ಡಲ್ಲಿ ನಮಗೆ ಸ್ಕ್ವಿಡ್ ಕಾಯಿಮುಂಚಿ ಅಂದರೆ ಇದೆ ಹಸಿಮೆಣಸು, ಅದನ್ನು ಗ್ರೈಂಡ್ ಮಾಡಿ ಅದನ್ನು ಮಸಾಲ ಮಾಡಿಕೊಟ್ಟಿದ್ದಾರೆ. ನೋಡೋಣ ಯಾವ ಥರ ಇದೆ ಅಂತ. ಫುಡ್ಲದ ಕ್ಲಿಯರ್ ಮತ್ತು ತೊಗೊಂಡಿಲ್ಲ ರೀ ಬರಬಲ್ಲ ಇಡೀ ತೂಕ ಬೊಂಡ ತಿಂತೇನೆ ತೂಕ. ಕಾಯಿಮುಂಚಿ ಬಣ್ಣ, ಕಾಯಿಮುಂಚಿ. ಹಸಿಮೆಣಸಿದ್ದು ಏನು ಖಾರ ಇದೆ, ಪರ್ಫೆಕ್ಟ್ ಬ್ಲೆಂಡ್ ಆಗಿದೆ. ಬೆಸ್ಟ್ ಕಾಂಬಿನೇಷನ್ ಇದ್ರ ಜೊತೆಗೆ. ಫೇಮಸ್ ಗೀ ರೋಸ್ಟ್, ಪ್ರಾನ್ಸ್ ಗೀ ರೋಸ್ಟ್ ಕೊಟ್ಟಿದ್ದಾರೆ. ಚಿಕನ್ ಗೀ ರೋಸ್ಟ್ ಎಲ್ಲ ಜಾಸ್ತಿ ತಿಂದಿರ್ತೀರ, ಇವಾಗ ಫೇಮಸ್ ಕೂಡ ಆಗಿದೆ. ಪ್ರಾನ್ಸ್ ಗೀ ರೋಸ್ಟ್ ನೋಡೋಣ. ಮಿನಿಮಮ್ ಒಂದು 4 ಬಂಡಲ್ ಒಂಜಿ 3 ಲೀಟ್ರ್ ಕಲಿಬೋ ಆಯ್ತು. ಸೂಪರ್ ಉಂಟು, ಬಾಡಿ ನೀರು ಬರೋದುಂಡ. ಗಿರೋಷ್ಟು ಅವರು ಇನ್ನೂ ಸ್ವಲ್ಪ ಮೈಲ್ಡ್ ಸ್ಪೈಸ್ ಮಾಡಿದ್ದಾರೆ, ಖಾರ ದಿ ಬೆಸ್ಟ್. ಇದ್ರದ್ದು ರೇಟೆಲ್ಲ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ನೆಕ್ಸ್ಟು ಕೊರಿಯನ್ ಹಾಟ್ ವಿಂಗ್ಸ್. ಓಕೆ, ಇದಕ್ಕೆ ಸ್ಪೂನೆಲ್ಲ ಆಗಲ್ಲ. ಸ್ಪೂನೆಲ್ಲ ಬೇರೆ ಕಡೆ ಆಗಿದ್ರೆ ಬಿಸಾಡ್ತಿದ್ವಿ. ಇಲ್ಲಿ ಫಸ್ಟ್ ಫ್ಲೋರಲ್ಲಿದ್ದೀವಿ, ಹೈಯಲ್ಲ ನೋಡ. ಒಳ್ಳೆ ಚಿಯರ್ಸ್. ಕೊರಿಯನ್ ಆ ಸಾಸ್ ಮೇಲೆ ಸೆಸಮಿ, ಆಮೇಲೆ ಸ್ಪ್ರಿಂಗ್ ಆನಿಯನ್ ಎಲ್ಲ ಹಾಕಿದ್ದಾರೆ. ಇದು ಸ್ಪೈಸಿ ಇದೆ. ಶೇಂದಿ ಕುಡಿಯುವಾಗ ಸ್ಪೈಸಿ ತಗೊಳ್ಳಿ, ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅದು ಸ್ವೀಟ್ ಆ್ಯಂಡ್ ಸಾರ್, ಇದು ಸ್ವಲ್ಪ ಹಾಟ್, ಸಖತ್ತಾಗಿರುತ್ತೆ. ಲಾಸ್ಟಿಗೆ ನಮಗೆ ಬರ್ನ್ಡ್ ಗಾರ್ಲಿಕ್ ಚಿಕನ್ ರೈಸ್ ಕೊಟ್ಟಿದ್ದಾರೆ, ಓಕೆನಾ? ನಾರ್ಮಲ್ ಫ್ರೈಡ್ ರೈಸ್ ಅಲ್ಲ, ಬರ್ನ್ಡ್ ಗಾರ್ಲಿಕ್ ಚಿಕನ್ ರೈಸ್ ಅಂತ. ಅರೋಮಾ, ಗಾರ್ಲಿಕ್ ಅರೋಮಾ ಬರ್ತಾಯಿದೆ. ನೀವು ಪ್ರೀಮಿಯಂ ಡೈನಿಂಗ್ ಎಲ್ಲಾದರೂ ಮಾಡಿದ್ದೀರ, ಒಳ್ಳೆ ಜಾಗದಲ್ಲಿ ನೀವೆಲ್ಲಾದರೂ ರೈಸ್ ತಿಂದಿದ್ದಿದೆ, ಎಕ್ಸಾಕ್ಟ್ಲಿ ಸೇಮ್ ಅದೇ ಥರ ಇದೆ, ಸೂಪರ್ ಆಗಿದೆ. ಅದಕ್ಕೆ ಬೇಕಾದ್ರೆ ಸಾಸ್ ಹಾಕೋಬೋದು, ಬಟ್ ಬರೀ ವಿದೌಟ್ ಸಾಸ್ ಚೆನ್ನಾಗಿದೆ. ಆರಾಮಾಗಿ ಪೋರ್ಷನ್ ಅಷ್ಟು ಕೊಟ್ಟಿದ್ದಾರೆ, ಇಬ್ಬರಿಗೆ ಆರಾಮಾಗಿ ತಿನ್ಬೋದು. ಅದು ಒಂದೇ ಸಾಕಲ್ಲ ನಮಗೆ, ಒಂದು ಯಾವ ಶುರು ಆಗ್ಬೋದಾ ಮನಪರ್ಕ. ಓಕೆ, ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋ ನೋಡ್ತಿದ್ದೀರಾ, ಹಾಗೆಯೇ ನಮ್ಮ ವ್ಯೂವರ್ಸ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಸಿಗ್ತೀನಿ ನಿಮಗೆ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್.